ಅಪ್ಪು ಸರ್ ನನಗೆ ಯಾವಾಗ ನಾನು ಇದು ಸುಮಾರು ಕಡೆ ಹೇಳ್ಬಿಟ್ಟಿದ್ದೀನಿ, ನೀನು ಕೊರಿಯೋಗ್ರಾಫರೇ ಆಗೋದು, ನಿನ್ಗೆ ಆ ಕೆಪಾಸಿಟಿ ಇದೆ, ನಿಂಗೆ ಆ ಕ್ಯಾಪಬಿಲಿಟಿ ಇದೆ, ನಾನು ಹೇಳ್ತಿದ್ದೀನಿ ಯು ಹ್ಯಾವ್ ಟು ಬಿಕಮ್ ಎ ಕೊರಿಯೋಗ್ರಾಫರ್. ನಮ್ಮ ಕನ್ನಡ ಇಂಡಸ್ಟ್ರಿಗೆ ನಿನ್ನಂಥ ಲೇಡಿ ಟೆಕ್ನಿಷಿಯನ್ ಅವಶ್ಯಕತೆ ಜಾಸ್ತಿ ಇದೆ. ನೀವು ಆ್ಯಕ್ಟಿಂಗ್ ಮಾಡು, ಏನಾದರೂ ಮಾಡಿ ದರ್ಶಿನಿ, ಬಟ್ ಕೊರಿಯೋಗ್ರಾಫರ್ ಆದರೆ ಐ ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ಕಮ್ ಆ್ಯಂಡ್ ಗಿವ್ ಯು ದ ಸಾಂಗ್ ಅಂತ ಹೇಳಿದರು. ಅದು ಅವ್ರು ಓದಾದಮೇಲೆ ನನಗೆ ಅದು ತಲೆಯಲ್ಲಿ ಅಟ್ಲೀಸ್ಟ್ ಅಪ್ಪು ಸರ್ಗೋಸ್ಕರ ನಾನು ಅವ್ರು ಹೇಳಿದಾಗ ನನಗೆ ಕಾನ್ಫಿಡೆಂಟ್ ಇರಲಿಲ್ಲ ಸರ್, ಟು ಬಿ ಫ್ರ್ಯಾಂಕ್. ಅವ್ರಿಗೇನಿದೆ, ಇಲ್ಲ ಸರ್ ಕೊರಿಯೋಗ್ರಫಿ ಎಲ್ಲ ನಾನೆಲ್ಲಿ ಮಾಡೋಕ್ಕಾಗುತ್ತೆ, ಕಷ್ಟ ಅದೆಲ್ಲ. ನಮ್ಮ ಮಾಸ್ಟರ್ಸ್ನ ನೋಡ್ತಿದ್ನಲ್ವಾ, ಓಪನ್ ದ ಬಾಟಲ್ ಆ ಸಾಂಗಲ್ಲಿ BGM ಅಲ್ಲಿ ಆ ಲಿಫ್ಟಿಂಗ್ ಇದೆ. ಸೊ ಅದು ನಾನೇ ಅದೆಷ್ಟು ನನಗೆ ಗೊತ್ತಿಲ್ಲ, ಒಂದು ಎಲ್ಲೋ ಟಾಪಲ್ಲಿ ಅದು ಆ್ಯಕ್ಚುಲಿ ಒಂದು ಫಾರಿನ್ ಡಾನ್ಸರ್ ಜೊತೆ ಮಾಡಬೇಕಾಗಿತ್ತು. ಅವ್ರಿಗೆ ಮಾಡೋಕ್ಕಾಗಲ್ಲ. ಅಪ್ಪು ಸರ್, ಇಲ್ಲ ದರ್ಶಿನಿ ನೀನೇ ಮಾಡಿಬಿಡು, ಲೈಟ್ ವೆಯ್ಟ್ ಇದೆಯಾ ಅಂತ. ವಿ ಡಿಡ್ ದಟ್. ನಮ್ಮ ಜಾನ್ ಅವ್ರು ನನ್ನನ್ನು ಹಿಂಗೆ ಎತ್ತಾ ಇದ್ರು, ಲಿಟ್ರಲಿ ಹಿಂಗೆ ಡಂಬಲ್ಸ್ ಥರ ಹಿಂಗೆ ಎತ್ತಾ ಇದ್ರು. ಅಪ್ಪು ಸರ್ ನಿನ್ನ ಇಟ್ಕೊಂಡು ನಾನು ವೇಟ್ ಲಿಫ್ಟಿಂಗ್ ಮಾಡ್ಬೋದು ಅಂತ. ನಾನು ತುಂಬ ಸಣ್ಣ ಇದ್ದೆ, ಇವಾಗಕ್ಕಿಂತ ತುಂಬ ಸಣ್ಣ ಇದ್ದೆ. ಆ್ಯಂಡ್ ನಮ್ಮ ಜಾನಿ ಮಾಸ್ಟರ್ ಎಲ್ಲರೂ ಹಂಗೆ ಅವಳಿಗೆ ಅಂದರೆ ನನಗೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಅವ್ರಿಗೆ ಗೊತ್ತಲ್ಲ, ಎಲ್ಲರೂ ಸ್ಪೆಷಲ್ ಎಂಟ್ರಿ ಬಂದಾಗ ಮಾಡಿಸೋಣ ಅನ್ನೋದು ಅವ್ರ ತಲೆಯಲ್ಲಿ. ಸೊ ಓಪನ್ ದ ಬಾಟಲ್ ಸಾಂಗಲ್ಲಿ ನಿಮಗೂ ಮತ್ತೆ ಅಪ್ಪು ಸರ್ ಮೀಟ್ ಆಯ್ತದು? ಮೀಟ್ ಆಯಿತು. ಅದಾದಮೇಲೆ ಯುವರತ್ನ ಸಾಂಗ್ ಟೈಮಲ್ಲಿ ಮೀಟ್ ಮಾಡಿದ್ದೀನಿ. ಮೋರ್ ದೆನ್ 4 to 5 times ನಾನು ಅವ್ರ ಜೊತೆಲಿ ಮೀಟ್ ಮಾಡಿದ್ದೀನಿ, ಮಾತಾಡಿದ್ದೀನಿ, ಕೆಲಸನೂ ಮಾಡಿದ್ದೀವಿ.